ಭೀಮಾ ನದಿಗೆ ನೀರು ಬಿಟ್ಟಿದ್ದರಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ರೈತರ ಜಮೀನುಗಳಿಗೆ ಭೀಮಾ ನದಿಯ ನೀರು ನುಗ್ಗಿದೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಭತ್ತ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಯಾದಗಿರಿಯ ವಡಗೇರಾ ತಾಲೂಕು ರೈತರು ಈಗ ಕಂಗಾಲಾಗಿದ್ದಾರೆ. ಕಲಬುರಗಿ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ನಾಯ್ಕಲ್ ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ತೆನೆ ಕಟ್ಟುವ ಹಂತಕ್ಕೆ ಬಂದಿದ್ದ ಭತ್ತದ ಬೆಳೆ ಈಗ ಸಂಪೂರ್ಣ ಜಲಾವೃತಗೊಂಡಿದೆ. ಬಂಗಾರದಂತಹ ಬೆಳೆ ಭೀಮಾ ನದಿಗೆ ನೀರು ಬಿಟ್ಟಿದ್ದರಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿ ಬೆಳೆ ಎಲ್ಲವೂ ಕೂಡ ಜಲಾವೃತಗೊಂಡಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತೆನೆ ಕಟ್ಟುವ ಹಂತಕ್ಕೆ ಬಂದಿತ್ತು ಭತ್ತದ ಬೆಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಈಗಾಗಿದೆ. ಹಾಗಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಯಾದಗಿರಿ ವಡಗೇರಾ ತಾಲೂಕಿನ ರೈತರು ಈಗ ಕಂಗಾಲಾಗಿದ್ದಾರೆ. ನಮಗೆ ಪರಿಹಾರ ಬೇಕೇ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸೇರಿದಂತೆ ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಸುರಿತಾ ಇರತಕ್ಕಂತ ಧಾರಾಕಾರ ಮಳೆಯಿಂದಾಗಿ ಅಕ್ಷರಶಃ ಅನ್ನದಾತನ ಬದುಕು ಬರ್ಬಾದಾಗಿರ್ತಕ್ಕಂಥದ್ದು. ಕೈಗೆ ಬಂದಿರತಕ್ಕಂಥ ಬಂಗಾರದ ಬೆಳೆ ಈಗ ನೀರು ಪಾಲಾಗಿರ್ತಕ್ಕಂಥ ನಿಮಗೆ ಆ ದೃಶ್ಯ ತೋರಿಸ್ತಾ ಇರ್ತೀವಿ. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗುರುಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮೂಲಕವಾಗಿ ಭೀಮಾ ನದಿಗೆ ಸುಮಾರು 3,50,000 ಕ್ಯೂಸೆಕ್ ನೀರನ್ನು ಈಗಾಗಲೇ ಹರಿಬಿಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಹಲವು ಗ್ರಾಮದ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಈಗ ನಾವು ನಾಯ್ಕಲ್ ಗ್ರಾಮದ ರೈತರ ಒಂದು ಜಮೀನಲ್ಲಿರ್ತಕ್ಕಂಥದ್ದು ಈ ದೃಶ್ಯ ಕೂಡ ಗಮನಿಸಿದ್ರಿ. ಈ ಒಂದು ಭತ್ತದ ಬೆಳೆಯು ಬಹಳ ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥದ್ದು. ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ಭತ್ತದ ಗದ್ದೆ ಸಂಪೂರ್ಣವಾಗಿ ಈಗ ನದಿಯಂತೆ ಭಾಸವಾಗ್ತಿದೆ. ಯಾಕಂದ್ರೆ ಸಂಪೂರ್ಣವಾಗಿ ನೂರಾರು ಹೆಕ್ಟೇರ್ ಪ್ರದೇಶದ ಭತ್ತದ ಗದ್ದೆ ಈಗ ನೀರನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು. ಇದರಿಂದಾಗಿ ದೃಶ್ಯ ಕೂಡ ಗಮನಿಸಿದ್ರಿ. ಇದು ಭತ್ತದ ಗದ್ದೆಯೋ ಅಥವಾ ಒಂದು ನದಿಯೋ ಎಂಬ ರೀತಿಯಲ್ಲಿ ಕೂಡ ಇಲ್ಲಿ ಭಾಸವಾಗ್ತದೆ. ಯಾಕಂದ್ರೆ ಭೀಮಾ ನದಿಯ ಹಿನ್ನೀರನ್ನು ಈಗ ರೈತರ ಒಂದು ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಕಳೆದ 3 ತಿಂಗಳ ಹಿಂದಷ್ಟೇ ಈ ಒಂದು ರೈತರು ಭತ್ತ, ಹತ್ತಿ, ತೊಗರಿ ಸೇರಿದಂತೆ ನಾನಾ ರೀತಿಯ ಬೆಳೆಗಳನ್ನು ಸಹ ಬಿತ್ತನೆ ಮಾಡಿದ್ರು. ಅದು ಕೂಡ ಇನ್ನೇನು 1 ತಿಂಗಳಲ್ಲಿ ಈ ಒಂದು ಭತ್ತದ ಬೆಳೆಯು ರೈತರ ಕೈ ಸೇರ್ತಾ ಇತ್ತು. ಈಗ ಈ ಒಂದು ಭತ್ತವು ಕೂಡ ತೆನೆ ಕಟ್ತಕ್ಕಂಥ ಒಂದು ಸಂದರ್ಭ ಕೂಡ ಬಂದಿರತಕ್ಕ ದೃಶ್ಯ ಕೂಡ ಗಮನಿಸ್ತಾ ಇದ್ರೆ ಇಲ್ಲೊಬ್ಬ ರೈತ ಕೂಡ ಆ ಒಂದು ನೀರು ನುಗ್ಗಿರ್ತಕ್ಕಂಥ ಜಮೀನಿನ ಒಂದು ಭತ್ತದ ಪೈರನ್ನು ಕೂಡ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಭತ್ತವು ಕೂಡ ತೆನೆ ಕಟ್ಟತಕ್ಕಂಥ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಇಷ್ಟರಲ್ಲೇ ಈ ಒಂದು ಜಮೀನುಗಳಿಗೆ ನೀರು ನುಗ್ಗಿರುವ ಕಾರಣಕ್ಕಾಗಿ ನೂರಾರು ಹೆಕ್ಟೇರ್ ಪ್ರದೇಶದ ಈ ಒಂದು ಭತ್ತ ಸೇರಿದಂತೆ ನಾನಾ ರೀತಿಯ ಬೆಳೆಗಳು ಸಹ ಈಗಾಗಲೇ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥ. ಕೇವಲ ಈ ಒಂದು ನಾಯ್ಕಲ್ ಗ್ರಾಮ ಅಷ್ಟೇ ಅಲ್ಲ, ಚಟ್ನಳ್ಳಿ, ನಾಲ್ವರಿಗೆ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ರೈತರು ಈಗಾಗಲೇ ಈ ಒಂದು ಬೆಳೆ ಹಾನಿಯಿಂದ ಕಣ್ಣೀರಲ್ಲಿ ಕಳಿತಿರ್ತಕ್ಕಂಥ ಪರಿಸ್ಥಿತಿ ಕಡೆ ಈಗ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿ ಹಾನಿಗೀಡಾಗಿರ್ತಕ್ಕಂಥ ರೈತರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಈಗ ನೀವು ಕಳೆದ 3 ತಿಂಗಳಿಂದಷ್ಟೇ ಸಾಕಷ್ಟು ಕಷ್ಟಪಟ್ಟು ಸಾಲ ಶೂಲ ಮಾಡಿ ಈ ಒಂದು ಭತ್ತವನ್ನು ನಾಟಿ ಮಾಡಿದ್ರು. ಇನ್ನೇನು 1 ತಿಂಗಳಲ್ಲಿ ನಿಮಗೆ ಲಾಭ ಕೈ ಸೇರ್ತಾ ಇತ್ತು. ಅಷ್ಟರಲ್ಲೇ ಈಗ ನದಿಯ ನೀರು ಜಮೀನುಗಳಿಗೆ ನುಗ್ಗಿರ್ತಕ್ಕಂಥ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ? ಈಗ 5-6 ದಿನಲಿಂದ ಫುಲ್ ಆಗ್ಯದ ರೀ. ಫಸ್ಟ್ನೇ ಮಳೆ ಅಂದರೆ ಜೂನ್ ತಿಂಗಳ ಮುಗಿದ ಮೇಲೆ ಮಳೆ ಹತ್ತಿದ್ದಂಗೆ ಪೂರ ಬೆಳೆ ಅಂತಾರೆ ಪೂರ ಸರ್ನಾಸ ಆಗ್ಯದ. ಹತ್ತಿ, ತೊಗರಿ ಎಲ್ಲ ಪೂರ ಏನೇನು ನೋಡ್ಲಾಕಿಲ್ರಿ. ಅದು ಪೂರ ದುನಿಯಾದ ಗೊಬ್ಬರ ಹಾಕಿವಿ, ಎಲ್ಲ ದುನಿಯಾದು ಕಷ್ಟ ಬಿಟ್ಟು ಸದಿ ತೆಗಿಸಿವಿ, ಎಲ್ಲ ಮಾಡಿವಿ. ರೊಕ್ಕ 1 ಎಕರೆಗೆ ಒಂದು 34,000 ರೂಪಾಯಿ ಖರ್ಚು ಬಂದದ. ಅದು ಆದ್ರನ್ನ ಈಗ ಕೈಗೆ ಬರಲಾರ್ದಾಗ ಮಳೆ ಹತ್ತಿಕೇಸಿ ಎಲ್ಲ ಹತ್ತಿ ಬಿಡಿಸ್ಬೇಕಾದ್ರೆ ಹತ್ತಿಗೆ ತೊಗೊಳಂಗಿಲ್ಲ, ಪೂರ ಕೊಳತು ಬಿಟ್ಟವ. ಆಮೇಲೆ ಇದು ಒಂದು ಭತ್ತನ ಚಂದಾಗಿ ತಿನ್ನಬೇಕು ಊಟ, ಅದನ್ನು ಸರಿಗೆ ಆಗ್ತದೆ ಮುಂದಾದರೆ. ಅದಕ್ಕೆ ನಾವು 3-4 ದಿನಲಿಂದ ಪೂರ ನಮ್ಮ ನೀರು ಹತ್ತಿ ಹಾಕಿಸಿ ನಮ್ಮ ಪೂರ ಭತ್ತಗನ ಭಾಳ ನುಕ್ಸಾನ ಆಗ್ಯದ. ಹತ್ತಿ, ತೊಗರಿ ಎಲ್ಲ ಪೂರ ನಮ್ಮ ನೈಕಲ್ ಏರಿಯಾ ಪೂರ ಇದು ನಾಲಡ್ಗಿ, ಬಲ್ಕಲ್, ಚಟ್ನಳ್ಳಿ ಎಲ್ಲ ಸುತ್ತಮುತ್ತ ಹಳ್ಳಿಗೆ ಭಾಳ ತ್ರಾಸ ಐತಿ. ಮಳೆಲಿಂತಾನೆ ಆಗ್ಯದ. ಈಗ ಮೊನ್ನೆ ಮಳೆ ಇದು ನೀರ್ಲಿಂತಾನೆ ಭಾಳ ತ್ರಾಸ ಆಗ್ಯದ್ರಿ. ಇದು ರೈತರ ಒಂದು ನೋವಿನ ಮಾತಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಹಿನ್ನೀರಿನಿಂದಾಗಿ ಈಗ ಸಂಪೂರ್ಣವಾಗಿ ಜಮೀನುಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಕೈಗೆ ಬಂದಿರತಕ್ಕಂಥ ಬಂಗಾರದ ಬೆಳೆ ಕಳೆದುಕೊಂಡು ಈಗ ನಾವೀಗ ಕಂಗಾಲಾಗಿದ್ದೀವಿ. ಸರ್ಕಾರ ಕೂಡ ಬೆಳೆ ಸಮೀಕ್ಷೆ ಮಾಡೋದ್ರ ಮೂಲಕವಾಗಿ ನಮಗೆ ಪರಿಹಾರ ಒದಗಿಸಬೇಕು ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ನಡೆಸೋಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.